ಹಾಯ್ ಫ್ರೆಂಡ್ಸ್, ವಿದ್ಯಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಪಾಸ್ತಾದು ಪಾಯಸ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ತರ ಚಿಕ್ಕ ಚಿಕ್ಕದಾಗಿರೋ ಇದು ಪಾಸ್ತಾ ತಗೊಂಡಿದ್ದೀನಿ. ಇವಾಗ ಇದನ್ನ ಒಂದು ಕುಕ್ಕರ್ಗೆ ಹಾಕೊಂಡು ಬೇಯಿಸ್ಕೊಳ್ಳೋಣ. ಇದು 2-3 ವಿಶಿಲ್ ಮಾಡಿಸ್ಕೊಳ್ಳೋಣ. ಇವಾಗ ಪಾಯಸಕ್ಕೆ ಒಣಗಿದ ಕೊಬ್ಬರಿ ತಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಒಣಗಿದ ಕೊಬ್ಬರಿ, ಒಂದೆರಡು ಏಲಕ್ಕಿ, ಸಿಪ್ಪೆ ತೆಗೆದು ಹಾಕೊಳ್ತದೆ. ಒಂದೆರಡು ಸ್ಪೂನ್ ಗಸಗಸೆ ಹಾಕೊಳ್ತದೆ. ಇದು ಇವಾಗ ಸ್ವಲ್ಪ ರುಬ್ಕೊಳ್ಳೋಣ. ನೈಸ್ಗೆ ರುಬ್ಕೋಬೇಕು. ಇವಾಗ ಇನ್ನೊಂದ್ ಕಡೆ ಬೆಲ್ಲ ಕುಟ್ಟಿಟ್ಟು ಇವಾಗ ಬನ್ನಿ ಪಾಯಸ ಮಾಡೋದು ತೋರಿಸ್ಕೊಳ್ತಾ ಇದೀನಿ. ಬೆಲ್ಲ ಕರಗಿಸ್ಕೊಂಡಿದ್ದೀನಲ್ಲ, ಇದನ್ನ ಸೋಸ್ಕೊಂತ ಇದೀನಿ. ಅವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ, ಇದು ಹಾಕ್ಕೊಳ್ತಾ ಇದೀನಿ. ಸ್ವಲ್ಪ ನೀರು ಹಾಕೊಂತ ಇದೀನಿ. ಇವಾಗ ಚೆನ್ನಾಗಿ ಕುದಿಬೇಕಿದ್ದು. ಕುದ್ಮೇಲೆ ಪಾಸ್ತಾ ಬೇಯಿಸಿ ಇಟ್ಕೊಂಡಿರೋದನ್ನ ಹಾಕೊಳ್ಳೋಣ ಇದಕ್ಕೆ. ಇವಾಗ ಇದು ಪಾಸ್ತಾ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಇಲ್ಲಿ ನೋಡಿ ಈ ತರ ಆಗಿದೆ ಮೆತ್ತಿಗೆ. ಇದನ್ನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕೊಂಡು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹಾಲನ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇಲ್ಲಿ ನೋಡಿ, ಇದು ರೆಡಿಯಾಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಗೋಡಂಬಿ ಕರೆದ್ಬಿಟ್ಟು ಹಾಕಿ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ಮಿಕ್ಸ್ ಮಾಡ್ಬೇಕು. ಇದಕ್ಕೆ ಇವಾಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಬಿಟ್ಟು ಹಾಕೋಣ. 2 ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ. ನೋಡಿ, ಇವಾಗ ಗೋಡಂಬಿ ಫ್ರೈ ಮಾಡಿ ಹಾಕ್ಕೊಡ್ತಾ ಇದ್ದೀನಿ.
ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಹಾಕೊಳ್ಳೋಣ. ನೋಡಿ ಈ ಥರ ಆಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಯಸ ರೆಡಿ ಆಯಿತು. ಇಲ್ಲಿ ನೋಡಿ ಪಾಯಸ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.